ಆರಂಭದಲ್ಲೇ ಮತಯಂತ್ರದಲ್ಲಿ ತಾಂತ್ರಿಕ ದೋಷ. ಶಿರಮಗೊಂಡನಹಳ್ಳಿಯ ಮತಗಟ್ಟೆಯಲ್ಲಿ ವಿವಿಪ್ಯಾಟ್. ಸದ್ಯಕ್ಕೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಿರಮಗೊಂಡನಹಳ್ಳಿಯಲ್ಲಿ ವಿವಿಪ್ಯಾಟ್ನಲ್ಲಿ ದೋಷ ಕಂಡು ಬಂದಿದೆ. ಸದ್ಯಕ್ಕೆ ಅದನ್ನು ಸರಿಪಡಿಸ್ತಾ ಇದ್ದಾರೆ. ಆರಂಭದಲ್ಲೇ ಮತಯಂತ್ರದಲ್ಲಿ ಸಮಸ್ಯೆ ಕಾಣಿಸಿಕೊಂಡಿದೆ. ಮತಗಟ್ಟೆಯ ಮುಂದೆ ಕ್ಯೂ ನಿಂತಿದ್ದಾರೆ ಜನರು. ಬೆಳಗ್ಗೆ 7 ಗಂಟೆಯಿಂದ ಮತದಾರರು ಕ್ಯೂ ನಿಂತಿದ್ದಾರೆ. ಸಾಕಷ್ಟು ಜನರು ತಮ್ಮ ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಳ್ಬೇಕು ಅಂತ ಸದ್ಯದ ಮಟ್ಟಿಗೆ ಬೆಳಗ್ಗೆನೆ 7 ಗಂಟೆಗೆ ಬಂದು ಮತದಾನ ಮಾಡಿ ಹೋಗ್ಬಿಡೋಣ ಅಂತ ತುಂಬಾ ಜನ ಮತಗಟ್ಟೆ ಹತ್ರ ಬರ್ತಾರೆ. ಆದ್ರೆ ಈಗ ಬಂದ ಕೂಡಲೇ ತಾಂತ್ರಿಕ ದೋಷ ಎದುರಾಗಿದೆ. ಮತಯಂತ್ರದಲ್ಲಿ ತಾಂತ್ರಿಕ ದೋಷ ಕಂಡು ಬಂದಂತ ಹಿನ್ನೆಲೆಯಲ್ಲಿ ಅದನ್ನ ಸರಿಪಡಿಸ್ತಾ ಇದ್ದಾರೆ ಸಿಬ್ಬಂದಿಗಳು. ಅಲ್ಲಿವರೆಗೂ ಕೂಡ ಮತದಾರರು ಕಾಯಬೇಕಾಗತ್ತೆ. ಈಗ ತಾನೇ ವೋಟಿಂಗ್ ಆರಂಭ ಆಗಿದೆ. ಮತದಾರರು ಈಗ ತಾನೇ ಮತವನ್ನ ಹಾಕೋದಕ್ಕೆ ಬಂದಿದ್ದಾರೆ. ಮೊದಲ ಮತಕ್ಕೆ ತಾಂತ್ರಿಕ ದೋಷ ಕಂಡು ಬಂದಿದೆ. ಈ ರೀತಿ ಸಾಕಷ್ಟು ಆಗುತ್ತೆ. ಆದ್ರೆ ಪ್ರಮುಖವಾಗಿ ಮೊದಲೇ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು, ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬರಬಾರದು ಅಂತ. ಒಂದು ಕಡೆ ಗಮನಿಸ್ತಾ ಇರಬಹುದು ನೀವು, ಸದ್ಯದ ಮಟ್ಟಿಗೆ ಈಗಾಗಲೇ ಮತದಾರರೆಲ್ಲ ಕೂಡ ಮತಗಟ್ಟೆಯ ಮುಂದೆ ಕ್ಯೂ ನಿಂತಿದ್ದಾರೆ. ಮತ್ತೊಂದು ಬದಿಯಲ್ಲಿ ಮತಯಂತ್ರದಲ್ಲಿ ತಾಂತ್ರಿಕ ದೋಷ ಇರುವಂತಹ ಹಿನ್ನೆಲೆಯಲ್ಲಿ ಸಿಬ್ಬಂದಿಗಳು ಅದನ್ನ ಸರಿಪಡಿಸ್ತಾ ಇದ್ದಾರೆ. ಅದು ಸರಿಪಡಿಸುವವರೆಗೂ ಕೂಡ ಮತದಾನ ಮಾಡುವ ಹಾಗಾಗೋದಿಲ್ಲ. ತಮ್ಮ ತಮ್ಮ ಕೆಲಸದ ನಿಮಿತ್ತ ಹೋಗಬೇಕು ಅಂತ ಸಾಕಷ್ಟು ಜನ ಮತದಾರರು ಬೆಳಗ್ಗೆನೆ ಬಂದ್ಬಿಡ್ತಾರೆ. ಯಾಕೆ 7 ಗಂಟೆಯಿಂದ ಮತದಾನ ಆರಂಭ ಆಗುತ್ತೆ, ಆ ಸಂದರ್ಭದಲ್ಲಿ ಸರತಿ ಸಾಲಿನಲ್ಲಿ ನಿಲ್ತಾರೆ ಅಂದ್ರೆ ತುಂಬಾ ಜನಕ್ಕೆ ಕೆಲವೊಂದಿಷ್ಟು ಕೆಲಸ ಇರುತ್ತೆ, ಹಾಗಾಗಿ ಬಂದು ಮತವನ್ನ ಮಾಡ್ಲಿ ಅಂತ ಹೋಗ್ತಾ ಹೋಗ್ತಾ ಬಿಸಿಲು ಕೂಡ ಜಾಸ್ತಿ. ಈ ಸಂದರ್ಭದಲ್ಲಿ ಬಿಸಿಲಿನ ಬೇಗೆ ಜಾಸ್ತಿ ಇರುತ್ತೆ, ಬೇಗ ಹೋಗಿ ಮತ ಹಾಕಿ ಬರೋಣ ಅಂತ ಬಂದಿರ್ತಾರೆ. ಆದ್ರೆ ಇಂತಹ ಸಂದರ್ಭದಲ್ಲಿ ಈಗ ತಾಂತ್ರಿಕ ದೋಷ ಕಂಡು ಬಂದಿದೆ. ಆರಂಭದಲ್ಲೇ ಮತಯಂತ್ರದಲ್ಲಿ ತಾಂತ್ರಿಕ ದೋಷ. ಶಿರಮಗೊಂಡನಹಳ್ಳಿಯ ಮತಗಟ್ಟೆಯಲ್ಲಿ ವಿವಿಪ್ಯಾಟ್. ಸದ್ಯಕ್ಕೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಿರಮಗೊಂಡನಹಳ್ಳಿಯಲ್ಲಿ ವಿವಿಪ್ಯಾಟ್ನಲ್ಲಿ ದೋಷ ಕಂಡು ಬಂದಿದೆ. ಸದ್ಯಕ್ಕೆ ಅದನ್ನ ಸರಿಪಡಿಸ್ತಾ ಇದ್ದಾರೆ. ಆರಂಭದಲ್ಲೇ ಮತಯಂತ್ರದಲ್ಲಿ ಸಮಸ್ಯೆ ಕಾಣಿಸಿಕೊಂಡಿದೆ. ಮತಗಟ್ಟೆಯ ಮುಂದೆ ಕ್ಯೂ ನಿಂತಿದ್ದಾರೆ ಜನರು. ಬೆಳಗ್ಗೆ 7 ಗಂಟೆಯಿಂದ ಮತದಾರರು ಕ್ಯೂ ನಿಂತಿದ್ದಾರೆ. ಸಾಕಷ್ಟು ಜನರು ತಮ್ಮ ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಳ್ಬೇಕು ಅಂತ ಸದ್ಯದ ಮಟ್ಟಿಗೆ ಬೆಳಗ್ಗೆನೆ 7 ಗಂಟೆಗೆ ಬಂದು ಮತದಾನ ಮಾಡಿ ಹೋಗ್ಬಿಡೋಣ ಅಂತ ತುಂಬಾ ಜನ ಮತಗಟ್ಟೆ ಹತ್ರ ಬರ್ತಾರೆ. ಆದ್ರೆ ಈಗ ಬಂದ ಕೂಡಲೇ ತಾಂತ್ರಿಕ ದೋಷ ಎದುರಾಗಿದೆ. ಮತಯಂತ್ರದಲ್ಲಿ ತಾಂತ್ರಿಕ ದೋಷ ಕಂಡು ಬಂದಂತ ಹಿನ್ನೆಲೆಯಲ್ಲಿ ಅದನ್ನ ಸರಿಪಡಿಸ್ತಾ ಇದ್ದಾರೆ ಸಿಬ್ಬಂದಿಗಳು. ಅಲ್ಲಿವರೆಗೂ ಕೂಡ ಮತದಾರರು ಕಾಯಬೇಕಾಗತ್ತೆ. ಈಗ ತಾನೇ ವೋಟಿಂಗ್ ಆರಂಭ ಆಗಿದೆ. ಮತದಾರರು ಈಗ ತಾನೇ ಮತವನ್ನ ಹಾಕೋದಕ್ಕೆ ಬಂದಿದ್ದಾರೆ. ಮೊದಲ ಮತಕ್ಕೆ ತಾಂತ್ರಿಕ ದೋಷ ಕಂಡು ಬಂದಿದೆ. ಈ ರೀತಿ ಸಾಕಷ್ಟು ಆಗುತ್ತೆ. ಆದ್ರೆ ಪ್ರಮುಖವಾಗಿ ಮೊದಲೇ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು, ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬರಬಾರದು ಅಂತ. ಒಂದು ಕಡೆ ಗಮನಿಸ್ತಾ ಇರಬಹುದು ನೀವು, ಸದ್ಯದ ಮಟ್ಟಿಗೆ ಈಗಾಗಲೇ ಮತದಾರರೆಲ್ಲ ಕೂಡ ಮತಗಟ್ಟೆಯ ಮುಂದೆ ಕ್ಯೂ ನಿಂತಿದ್ದಾರೆ. ಮತ್ತೊಂದು ಬದಿಯಲ್ಲಿ ಮತಯಂತ್ರದಲ್ಲಿ ತಾಂತ್ರಿಕ ದೋಷ ಇರುವಂತಹ ಹಿನ್ನೆಲೆಯಲ್ಲಿ ಸಿಬ್ಬಂದಿಗಳು ಅದನ್ನ ಸರಿಪಡಿಸ್ತಾ ಇದ್ದಾರೆ. ಅದು ಸರಿಪಡಿಸುವವರೆಗೂ ಕೂಡ ಮತದಾನ ಮಾಡುವ ಹಾಗಾಗೋದಿಲ್ಲ. ತಮ್ಮ ತಮ್ಮ ಕೆಲಸದ ನಿಮಿತ್ತ ಹೋಗಬೇಕು ಅಂತ ಸಾಕಷ್ಟು ಜನ ಮತದಾರರು ಬೆಳಗ್ಗೆನೆ ಬಂದ್ಬಿಡ್ತಾರೆ. ಯಾಕೆ 7 ಗಂಟೆಯಿಂದ ಮತದಾನ ಆರಂಭ ಆಗುತ್ತೆ, ಆ ಸಂದರ್ಭದಲ್ಲಿ ಸರತಿ ಸಾಲಿನಲ್ಲಿ ನಿಲ್ತಾರೆ ಅಂದ್ರೆ ತುಂಬಾ ಜನಕ್ಕೆ ಕೆಲವೊಂದಿಷ್ಟು ಕೆಲಸ ಇರುತ್ತೆ, ಹಾಗಾಗಿ ಬಂದು ಮತವನ್ನ ಮಾಡ್ಲಿ ಅಂತ ಹೋಗ್ತಾ ಹೋಗ್ತಾ ಬಿಸಿಲು ಕೂಡ ಜಾಸ್ತಿ. ಈ ಸಂದರ್ಭದಲ್ಲಿ ಬಿಸಿಲಿನ ಬೇಗೆ ಜಾಸ್ತಿ ಇರುತ್ತೆ, ಬೇಗ ಹೋಗಿ ಮತ ಹಾಕಿ ಬರೋಣ ಅಂತ ಬಂದಿರ್ತಾರೆ. ಆದ್ರೆ ಇಂತಹ ಸಂದರ್ಭದಲ್ಲಿ ಈಗ ತಾಂತ್ರಿಕ ದೋಷ ಕಂಡು ಬಂದಿದೆ. ಆರಂಭದಲ್ಲೇ ಮತಯಂತ್ರದಲ್ಲಿ ತಾಂತ್ರಿಕ ದೋಷ. ಶಿರಮಗೊಂಡನಹಳ್ಳಿಯ ಮತಗಟ್ಟೆಯಲ್ಲಿ ವಿವಿಪ್ಯಾಟ್. ಸದ್ಯಕ್ಕೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಿರಮಗೊಂಡನಹಳ್ಳಿಯಲ್ಲಿ
ವಿವಿಪ್ಯಾಟ್ ನಲ್ಲಿ ದೋಷ ಕಂಡು ಬಂದಿದೆ. ಸದ್ಯಕ್ಕೆ ಅದನ್ನ ಸರಿಪಡಿಸ್ತಾ ಇದ್ದಾರೆ. ಆರಂಭದಲ್ಲೇ ಮತಯಂತ್ರದಲ್ಲಿ ಸಮಸ್ಯೆ ಕಾಣಿಸಿಕೊಂಡಿದೆ. ಮತಗಟ್ಟೆಯ ಮುಂದೆ ಕ್ಯೂ ನಿಂತಿದ್ದಾರೆ ಜನರು. ಬೆಳಗ್ಗೆ 7 ಗಂಟೆಯಿಂದ ಮತದಾರರು ಕ್ಯೂ ನಿಂತಿದ್ದಾರೆ. ಸಾಕಷ್ಟು ಜನರು ತಮ್ಮ ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಳ್ಬೇಕು ಅಂತ ಸದ್ಯದ ಮಟ್ಟಿಗೆ ಬೆಳಗ್ಗೆನೆ 7 ಗಂಟೆಗೆ ಬಂದು ಮತದಾನ ಮಾಡಿ ಹೋಗ್ಬಿಡೋಣ ಅಂತ ತುಂಬಾ ಜನ ಮತಗಟ್ಟೆ ಹತ್ರ ಬರ್ತಾರೆ. ಆದ್ರೆ ಈಗ ಬಂದ ಕೂಡಲೇ ತಾಂತ್ರಿಕ ದೋಷ ಎದುರಾಗಿದೆ. ಮತಯಂತ್ರದಲ್ಲಿ ತಾಂತ್ರಿಕ ದೋಷ ಕಂಡು ಬಂದಂತ ಹಿನ್ನೆಲೆಯಲ್ಲಿ ಅದನ್ನ ಸರಿಪಡಿಸ್ತಾ ಇದ್ದಾರೆ ಸಿಬ್ಬಂದಿಗಳು. ಅಲ್ಲಿವರೆಗೂ ಕೂಡ ಮತದಾರರು ಕಾಯಬೇಕಾಗತ್ತೆ. ಈಗ ತಾನೇ ವೋಟಿಂಗ್ ಆರಂಭ ಆಗಿದೆ. ಮತದಾರರು ಈಗ ತಾನೇ ಮತವನ್ನ ಹಾಕೋದಕ್ಕೆ ಬಂದಿದ್ದಾರೆ. ಮೊದಲ ಮತಕ್ಕೆ ತಾಂತ್ರಿಕ ದೋಷ ಕಂಡು ಬಂದಿದೆ. ಈ ರೀತಿ ಸಾಕಷ್ಟು ಆಗುತ್ತೆ. ಆದ್ರೆ ಪ್ರಮುಖವಾಗಿ ಮೊದಲೇ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು, ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬರಬಾರದು ಅಂತ. ಒಂದು ಕಡೆ ಗಮನಿಸ್ತಾ ಇರಬಹುದು ನೀವು, ಸದ್ಯದ ಮಟ್ಟಿಗೆ ಈಗಾಗಲೇ ಮತದಾರರೆಲ್ಲ ಕೂಡ ಮತಗಟ್ಟೆಯ ಮುಂದೆ ಕ್ಯೂ ನಿಂತಿದ್ದಾರೆ. ಮತ್ತೊಂದು ಬದಿಯಲ್ಲಿ ಮತಯಂತ್ರದಲ್ಲಿ ತಾಂತ್ರಿಕ ದೋಷ ಇರುವಂತಹ ಹಿನ್ನೆಲೆಯಲ್ಲಿ ಸಿಬ್ಬಂದಿಗಳು ಅದನ್ನ ಸರಿಪಡಿಸ್ತಾ ಇದ್ದಾರೆ. ಅದು ಸರಿಪಡಿಸುವವರೆಗೂ ಕೂಡ ಮತದಾನ ಮಾಡುವ ಹಾಗಾಗೋದಿಲ್ಲ. ತಮ್ಮ ತಮ್ಮ ಕೆಲಸದ ನಿಮಿತ್ತ ಹೋಗಬೇಕು ಅಂತ ಸಾಕಷ್ಟು ಜನ ಮತದಾರರು ಬೆಳಗ್ಗೆನೆ ಬಂದ್ಬಿಡ್ತಾರೆ. ಯಾಕೆ 7 ಗಂಟೆಯಿಂದ ಮತದಾನ ಆರಂಭ ಆಗುತ್ತೆ, ಆ ಸಂದರ್ಭದಲ್ಲಿ ಸರತಿ ಸಾಲಿನಲ್ಲಿ ನಿಲ್ತಾರೆ ಅಂದ್ರೆ ತುಂಬಾ ಜನಕ್ಕೆ ಕೆಲವೊಂದಿಷ್ಟು ಕೆಲಸ ಇರುತ್ತೆ, ಹಾಗಾಗಿ ಬಂದು ಮತವನ್ನ ಮಾಡ್ಲಿ ಅಂತ ಹೋಗ್ತಾ ಹೋಗ್ತಾ ಬಿಸಿಲು ಕೂಡ ಜಾಸ್ತಿ. ಈ ಸಂದರ್ಭದಲ್ಲಿ ಬಿಸಿಲಿನ ಬೇಗೆ ಜಾಸ್ತಿ ಇರುತ್ತೆ, ಬೇಗ ಹೋಗಿ ಮತ ಹಾಕಿ ಬರೋಣ ಅಂತ ಬಂದಿರ್ತಾರೆ. ಆದ್ರೆ ಇಂತಹ ಸಂದರ್ಭದಲ್ಲಿ ಈಗ ತಾಂತ್ರಿಕ ದೋಷ ಕಂಡು ಬಂದಿದೆ. ಆರಂಭದಲ್ಲೇ ಮತಯಂತ್ರದಲ್ಲಿ ತಾಂತ್ರಿಕ ದೋಷ. ಶಿರಮಗೊಂಡನಹಳ್ಳಿಯ ಮತಗಟ್ಟೆಯಲ್ಲಿ ವಿವಿಪ್ಯಾಟ್, ಸದ್ಯಕ್ಕೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಿರಮಗೊಂಡನಹಳ್ಳಿಯಲ್ಲಿ ವಿವಿಪ್ಯಾಟ್ ನಲ್ಲಿ ದೋಷ ಕಂಡು ಬಂದಿದೆ. ಸದ್ಯಕ್ಕೆ ಅದನ್ನ ಸರಿಪಡಿಸ್ತಾ ಇದ್ದಾರೆ. ಆರಂಭದಲ್ಲೇ ಮತಯಂತ್ರದಲ್ಲಿ ಸಮಸ್ಯೆ ಕಾಣಿಸಿಕೊಂಡಿದೆ. ಮತಗಟ್ಟೆಯ ಮುಂದೆ ಕ್ಯೂ ನಿಂತಿದ್ದಾರೆ ಜನರು. ಬೆಳಗ್ಗೆ 7 ಗಂಟೆಯಿಂದ ಮತದಾರರು ಕ್ಯೂ ನಿಂತಿದ್ದಾರೆ. ಸಾಕಷ್ಟು ಜನರು ತಮ್ಮ ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಳ್ಬೇಕು ಅಂತ ಸದ್ಯದ ಮಟ್ಟಿಗೆ ಬೆಳಗ್ಗೆನೆ 7 ಗಂಟೆಗೆ ಬಂದು ಮತದಾನ ಮಾಡಿ ಹೋಗ್ಬಿಡೋಣ ಅಂತ ತುಂಬಾ ಜನ ಮತಗಟ್ಟೆ ಹತ್ರ ಬರ್ತಾರೆ. ಆದ್ರೆ ಈಗ ಬಂದ ಕೂಡಲೇ ತಾಂತ್ರಿಕ ದೋಷ ಎದುರಾಗಿದೆ. ಮತಯಂತ್ರದಲ್ಲಿ ತಾಂತ್ರಿಕ ದೋಷ ಕಂಡು ಬಂದಂತ ಹಿನ್ನೆಲೆಯಲ್ಲಿ ಅದನ್ನ ಸರಿಪಡಿಸ್ತಾ ಇದ್ದಾರೆ ಸಿಬ್ಬಂದಿಗಳು. ಅಲ್ಲಿವರೆಗೂ ಕೂಡ ಮತದಾರರು ಕಾಯಬೇಕಾಗತ್ತೆ. ಈಗ ತಾನೇ ವೋಟಿಂಗ್ ಆರಂಭ ಆಗಿದೆ. ಮತದಾರರು ಈಗ ತಾನೇ ಮತವನ್ನ ಹಾಕೋದಕ್ಕೆ ಬಂದಿದ್ದಾರೆ. ಮೊದಲ ಮತಕ್ಕೆ ತಾಂತ್ರಿಕ ದೋಷ ಕಂಡು ಬಂದಿದೆ. ಈ ರೀತಿ ಸಾಕಷ್ಟು ಆಗುತ್ತೆ. ಆದ್ರೆ ಪ್ರಮುಖವಾಗಿ ಮೊದಲೇ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು, ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬರಬಾರದು ಅಂತ. ಒಂದು ಕಡೆ ಗಮನಿಸ್ತಾ ಇರಬಹುದು ನೀವು, ಸದ್ಯದ ಮಟ್ಟಿಗೆ ಈಗಾಗಲೇ ಮತದಾರರೆಲ್ಲ ಕೂಡ ಮತಗಟ್ಟೆಯ ಮುಂದೆ ಕ್ಯೂ ನಿಂತಿದ್ದಾರೆ. ಮತ್ತೊಂದು ಬದಿಯಲ್ಲಿ ಮತಯಂತ್ರದಲ್ಲಿ ತಾಂತ್ರಿಕ ದೋಷ ಇರುವಂತಹ ಹಿನ್ನೆಲೆಯಲ್ಲಿ ಸಿಬ್ಬಂದಿಗಳು ಅದನ್ನ ಸರಿಪಡಿಸ್ತಾ ಇದ್ದಾರೆ. ಅದು ಸರಿಪಡಿಸುವವರೆಗೂ ಕೂಡ ಮತದಾನ ಮಾಡುವ ಹಾಗಾಗೋದಿಲ್ಲ. ತಮ್ಮ ತಮ್ಮ ಕೆಲಸದ ನಿಮಿತ್ತ ಹೋಗಬೇಕು ಅಂತ ಸಾಕಷ್ಟು ಜನ ಮತದಾರರು ಬೆಳಗ್ಗೆನೆ ಬಂದ್ಬಿಡ್ತಾರೆ. ಯಾಕೆ 7 ಗಂಟೆಯಿಂದ ಮತದಾನ ಆರಂಭ ಆಗುತ್ತೆ, ಆ ಸಂದರ್ಭದಲ್ಲಿ ಸರತಿ ಸಾಲಿನಲ್ಲಿ ನಿಲ್ತಾರೆ ಅಂದ್ರೆ ತುಂಬಾ ಜನಕ್ಕೆ ಕೆಲವೊಂದಿಷ್ಟು ಕೆಲಸ ಇರುತ್ತೆ, ಹಾಗಾಗಿ ಬಂದು ಮತವನ್ನ ಮಾಡ್ಲಿ ಅಂತ ಹೋಗ್ತಾ ಹೋಗ್ತಾ ಬಿಸಿಲು ಕೂಡ ಜಾಸ್ತಿ. ಈ ಸಂದರ್ಭದಲ್ಲಿ ಬಿಸಿಲಿನ ಬೇಗೆ ಜಾಸ್ತಿ ಇರುತ್ತೆ, ಬೇಗ ಹೋಗಿ ಮತ ಹಾಕಿ ಬರೋಣ ಅಂತ ಬಂದಿರ್ತಾರೆ. ಆದ್ರೆ ಇಂತಹ ಸಂದರ್ಭದಲ್ಲಿ ಈಗ ತಾಂತ್ರಿಕ ದೋಷ ಕಂಡು ಬಂದಿದೆ.